ಹಾಯ್ ನಮಸ್ತೆ. ಫಿಶ್ ಮಸಾಲ ಕರಿ ಮಾಡೋದು ಹೇಗೆ ಬನ್ನಿ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ ನೋಡಿ. ಇವನ್ನೆಲ್ಲ ನಾವೇನು ಮಾಡಬೇಕು, ಹುರ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ನಾವು ಮಸಾಲ, ಫಿಶ್ ಮಸಾಲ ಹಾಗೂ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮ್ಯಾಗ್ನೇಟ್ ಮಾಡ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಖಾರದ ಪುಡಿ ಹಾಕ್ತಾಯಿದ್ದೀವಿ. ಈಗ ಉಪ್ಪು, ನಾವು ಫಿಶ್ ಮತ್ತು ಈಗ ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ. ಫಿಶ್ಶು ತೊಳಿಬೇಕಾದ್ರೇ ಅದಕ್ಕೆ ಅರಿಶಿನ ಹಚ್ಬಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಅಲ್ಲೇ ಮಾಡಿದ್ದೀವಿ. ಇದಕ್ಕೂ ಕೂಡ ಒಂದು ಸ್ವಲ್ಪ ಅರಿಶಿನವನ್ನು ಹಾಕ್ತಾಯಿದ್ದೀವಿ ನೋಡಿ. ಈಗ ಎಣ್ಣೆ ಹಾಕ್ತಾಯಿದ್ದೀವಿ, ಇದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀವಿ. ಉಪ್ಪು ಅರಿಶಿನವನ್ನು ಹಾಕಿ ತೊಳೆಯೋದ್ರಿಂದ ಅದು ಸ್ಮೆಲ್ ಬರಲ್ಲ ನೋಡಿ. ಈ ರೀತಿ ಚೆನ್ನಾಗಿ ಮ್ಯಾಗ್ನೇಟ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫಿಶ್ಗೆ ಇದು ಕಚ್ಕೊಳ್ಳುತ್ತೆ. ಇದನ್ನು ಎಲ್ಲ ನೀಟಾಗಿ ಒಂದೊಂದೇ ಫಿಶ್ಗೆ ತಗೊಂಡು ನೋಡಿ ಈ ರೀತಿ ಮಾಡ್ಕೋಬೇಕು. ಈಗ ಈ ಫಿಶ್ಗೆ ನಾವೇನು ಮಾಡಬೇಕು, ಒಂದೊಂದೇ ತಗೊಂಡು ಈ ಮಸಾಲೆನ ನೀಟಾಗಿ ಎಲ್ಲೂ ಸ್ಪೇಸ್ ಬಿಡದೇ ಇರೋ ಹಾಗೆ ನೀಟಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಅರ್ಧ ಗಂಟೆ ಒಂದು ಪಾತ್ರೆಯಲ್ಲಿಟ್ಟು ಮುಚ್ಚಿಟ್ಬಿಡಬೇಕು. ಈ ರೀತಿ ನೋಡಿ, ನೀಟಾಗಿ ಯಾವ ಮೂಲೆನೂ ಬಿಡಬಾರ್ದು. ನೀಟಾಗಿ ಈ ರೀತಿ ಫುಲ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ನೋಡಿ, ಈ ರೀತಿ ಎಲ್ಲದಕ್ಕೂ ಅಪ್ಲೈ ಮಾಡಿದ್ದೀನಿ. ಈಗ ಒಂದು ಪಾತ್ರೆ ಒಳಗಡೆ ಅಥವಾ ನಿಮ್ಮ ಹತ್ರ ಒಂದು ದೊಡ್ಡ ಬಾಟ್ಲು ಏನೋ ಈ ಥರ ಬೌಲಲ್ಲಿ ಈ ಥರ ಹಾಕಿಬಿಟ್ಟು ನೀಟಾಗಿ ಮುಚ್ಚಿಟ್ಬಿಟ್ಟು ಈಗ ಎಣ್ಣೆ ಕಾಯಿಸಿ, ಎಣ್ಣೆ ಕಾದ ನಂತರ ಅದರಲ್ಲಿ ಹಾಕಿದ್ದೀನಿ ನೋಡಿ. ಯಾವ ರೀತಿ ಒಂದು ಸ್ವಲ್ಪನೂ ಅದು ಮಸಾಲೆ ಬಿಟ್ಕೊಳ್ತಾ ಇಲ್ಲ. ಯಾಕೇಳಿ ಎಣ್ಣೆ ಹಾಕಿ ನಾನು ಅದನ್ನು ಚೆನ್ನಾಗಿ ರೆಡಿ ಮಾಡ್ಕೊಂಡಿರೋದು. ಈಗ ರೆಡಿಯಾಗಿದೆ ಫಿಶ್ ಮಸಾಲ ಕರ್ರಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ನಮ್ಮ ಪಾಪಕ್ಕೆ ಕೊಡ್ತೀನಿ ಹೇಗಿದೆ ಅಂತ ಅವನು ಹೇಳಿ. ಪೂರ್ವಿ, ಫಿಶ್ ಕರಿ ಹೇಗಿದೆ? ವಾವ್, ಚೆನ್ನಾಗಿದೆಯಾ? ಸೂಪರ್ ಇದೆ.